ಲಕ್ಷ್ಮೀಶ್ ಅಂತ, ಶ್ರೀರಾಮ್ ಸೇನೆಯಿಂದ, ಯಾವುದೇ ಪಕ್ಷದಿಂದ ಅಲ್ಲ, ಶ್ರೀರಾಮ್ ಸೇನೆ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ. ನಮ್ಮ ರಾಜ್ಯದಲ್ಲಿ ಹಿಂದೂ ಹೋರಾಟಗಾರರಿಗೆ ಸ್ಫೂರ್ತಿಯ ಚಿಲುಮೆ ಅಂತ ಯಾರಾದರೂ ಇದ್ದರೆ ಅದರಲ್ಲಿ ತಾವು ಸಹ ಒಬ್ಬರು. ನಿಮಗೂ ಸಹ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ರಂತೆ ರಾಜ್ಯದಲ್ಲಿ ಹಿಂದೂ ಧರ್ಮಕ್ಕೆ ಪರವಾಗಿ ನಿಲ್ಲುವಂಥ ಒಬ್ಬ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದ್ದರೂ ಸಹ ನೀವೆಲ್ಲೋ ಒಂದು ಕಡೆ ರಾಜ್ಯದ ರಾಜಕಾರಣನ ಪೂರ್ತಿ ನಗಣ್ಯ ಮಾಡಿಕೊಂಡು ರಾಷ್ಟ್ರದ ಕಡೆನೇ ಯೋಚನೆ ಮಾಡಿದ್ರಾ? ಯಾಕೆ ನೀವು ರಾಜ್ಯದ ಕಡೆ ಗಮನ ಕೊಡಲಿಲ್ಲ? ನಮ್ಮಲ್ಲೂ ಸಹ ಹಿಂದೂ ಹೋರಾಟಗಾರರಿಗೆ ನೀವು ಒಂದು ಸ್ಫೂರ್ತಿಯಾಗಿ ನಿಂತು ನಮ್ಮನ್ನು ಸಹ ಬೆಳೆಸ್ಬೋದಾಗಿತ್ತಲ್ವ ಅನ್ನೋದು ನನ್ನ ಒಂದು ಪ್ರಶ್ನೆ. ಯಾಕೆ ನೀವು ರಾಜ್ಯದ ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ? ಅವ್ರ ಪ್ರಶ್ನೆ ನಾನೇ ಆ್ಯಡ್ ಮಾಡಿ ಕೇಳ್ತೀನಿ. ಅನಂತಕುಮಾರ್ ಹೆಗಡೆ ಅವ್ರು ನಿಮ್ಮನ್ನು ನೋಡ್ತಾ ಇದ್ರೆ ವ್ಯವಸ್ಥೆಯಿಂದ ಭ್ರಮನಿರಸನಗೊಂಡವ್ರಂಗೆ ಕಾಣಿಸ್ತೀರಿ ನೀವು. ಏನು ಮಾಡಿದ್ರೆ ಯಾವನು ಉದ್ಧಾರ ಮಾಡೋಕ್ಕಾಗಲ್ಲ, ಹಾಳಾಗಿ ಬಿದ್ಕೊಂಡು ಹೋಗಿ ಅತ್ಲಾಗಿ ಅನ್ನೋ ಥರ ಹೌದು, ನೀವು ಭ್ರಮನಿರಸನಗೊಂಡಿದ್ದೀರಿ ನೀವು ಅಂತ. ನೋಡಿ, ನಾನು ರಾಜಕಾರಣಕ್ಕೆ ಏನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ. ಇಲ್ಲೇನೋ ಅದಾಗಬೇಕು, ಇದಾಗಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಬಂದಿರುವಂಥವನು ಅಲ್ಲ. ಹಿರಿಯರು ತೀರ್ಮಾನ ಮಾಡಿದ್ರು ರಾಜಕಾರಣಕ್ಕೆ ಬರಬೇಕು ಅಂತ ಬಂದಿದ್ದೇನೆ ಅಷ್ಟೇ. ಇಲ್ಲ ಸಲ್ಲದ ಭ್ರಮೆಯನ್ನು ತಲೆಯಲ್ಲಿ ಹೊತ್ಕೊಂಡು ತಿರುಗ್ತಕ್ಕಂಥ ವ್ಯಕ್ತಿ ನಾನಲ್ಲ. ನಾನೇನೋ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗ್ತೀನಿ, ಅದಾಗ್ತೀನಿ, ಮಂತ್ರಿ ಆಗ್ತೀನಿ, ಈ ಯಾವ ಕಲ್ಪನೆಯನ್ನು ಇಟ್ಕೊಂಡಿಲ್ಲ. ಸಂಘಟನೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೆ. ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಷ್ಟೇ. ಇಷ್ಟು ಮಾತ್ರ ಗೊತ್ತಿದೆ. ಬಿಟ್ಟರೆ ಕನಸು ಕಂಡು ಕನಸಿನಲ್ಲಿ ಬದುಕೋ ವ್ಯಕ್ತಿ ನಾನಲ್ಲ. ಅವರಂಥವ್ರಿಗೆ ಅಂದರೆ ಪ್ರೇರಕ ಶಕ್ತಿ ಆಗಿದ್ದಂಥವ್ರು ನಿಮ್ಮಂಥವ್ರು ದೊಡ್ಡ ದೊಡ್ಡ ಅಧಿಕಾರಗಳಿಗೆ ಏರಿದ್ರೆ ಖಂಡಿತವಾಗಿ ಇನ್ನಷ್ಟು ಕೆಲಸ ಮಾಡೋಕೆ ಹುರುಪು ಬರುತ್ತೆ ಅಂತಾರೆ ಅವರು. ನಿಮ್ಮ ಭಾವನೆಗಳನ್ನು ಗೌರವಿಸ್ತೀನಿ. ಭಗವಂತ ಧರ್ಮದ ಕೆಲಸ ಮಾಡಲಿಕ್ಕೆ ಯಾವತ್ತೂ ಕೂಡ ಅದಕ್ಕೆ ರಾಜಕಾರಣವೇ ಬೇಕು ಅನ್ನುವಂಥದ್ದು ಏನಿಲ್ಲ. ಅದಕ್ಕೂ ಮುಂಚೆನೂ ರಾಜಕಾರಣದ ಹೊರತಾಗಿಯೂ ಕೆಲಸ ಮಾಡಿದ್ದೀವಿ. ಖಂಡಿತವಾಗಿ ಮುಂದೂ ದಿವಸ ಅವಕಾಶ ಇದೆ. ಎಲ್ಲಿ ತನಕ ಈ ಭಗವಂತ ಈ ಕುರ್ಚಿಯಲ್ಲಿ ಕುಂಡ್ರಿಸ್ತಾನೋ ಅಲ್ಲಿ ತನಕ ಈ ಕುರ್ಚಿಗೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ಅಷ್ಟೇ. ಯಾವುದೋ ಬೇಕು, ನನಗೆ ಅದೇ ಆಗಬೇಕು, ಇದೇ ಆಗಬೇಕು, ಆ ಸ್ವಭಾವ ನಂದು ಇಲ್ಲೇ ಇಲ್ಲ. ಮೊದಲಿಂದ ಮಾಡ್ಬೋದಾಗಿತ್ತು. ಒಂದು ನಿಮಿಷ ಆ ಸ್ವಭಾವ ನಂದು ಇಲ್ಲೇ ಇಲ್ಲ. ಎಷ್ಟು ಜವಾಬ್ದಾರಿ ಸಂಘಟನೆ ಕೊಡುತ್ತೆ, ಸಂಘಟನೆ ಹೇಳುತ್ತೆ, ಅದನ್ನು ಮಾಡ್ತೀವಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.